ಇಂಡಿಯಾಕ್ಕೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ. ಮೊನ್ನೆಯಷ್ಟೇ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ಇದೀಗ ಸ್ಫೋಟಕ ದಾಂಡಿಗ ವಿರಾಟ್ ಕೊಹ್ಲಿ ಕೂಡ ನಿವೃತ್ತಿಯನ್ನ ಘೋಷಿಸಿದ್ದಾರೆ. 36 ವರ್ಷದ ಕೊಹ್ಲಿ ಇದೀಗ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. 14 ವರ್ಷಗಳ ತಮ್ಮ ಟೆಸ್ಟ್ ಕ್ರಿಕೆಟ್ ವೃತ್ತಿ ಬದುಕಿಗೆ ಕೊಹ್ಲಿ ವಿದಾಯವನ್ನ ಹೇಳಿದ್ದಾರೆ. 2011ರಲ್ಲಿ ಕಿಂಗ್ಸ್ಟನ್ನಲ್ಲಿ ನಡೆದಿದ್ದ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿಯುವ ಮೂಲಕ ಕೊಹ್ಲಿ ಟೆಸ್ಟ್ ಜಗತ್ತಿಗೆ ಪಾದಾರ್ಪಣೆಯನ್ನ ಮಾಡಿದರು. ಈವರೆಗೂ 9,230 ರನ್ಗಳನ್ನು ಕಲೆ ಹಾಕಿರೋ ಕಿಂಗ್ ಕೊಹ್ಲಿ 123 ಪಂದ್ಯಗಳಿಂದ ಶೇಕಡಾ 46.85 ಸರಾಸರಿಯಲ್ಲಿ ರನ್ ಕಲೆ ಹಾಕಿದ್ದಾರೆ. ಇದರಲ್ಲಿ 30 ಶತಕ ಮತ್ತು 31 ಅರ್ಧ ಶತಕಗಳನ್ನು ಕೊಹ್ಲಿ ದಾಖಲಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಾಯಕತ್ವ ವಹಿಸಿದ್ದಾಗ ಆಡಿದ 68 ಪಂದ್ಯಗಳಲ್ಲಿ ಭಾರತವನ್ನ 40 ಪಂದ್ಯಗಳಲ್ಲಿ ಗೆಲುವಿನ ಗಡಿ ದಾಟಿಸಿದ್ದಾರೆ. ಕೊಹ್ಲಿ ಟೆಸ್ಟ್ ಜೀವನದಲ್ಲಿ 2016ರಿಂದ 2019ರ ಅವಧಿ ಅತ್ಯಂತ ಸುವರ್ಣ ಯುಗ ಅಂತಲೇ ಕರೆಸಿಕೊಳ್ಳುತ್ತಿದೆ. ಈ ಅವಧಿಯಲ್ಲಿ ಕೊಹ್ಲಿ 43 ಪಂದ್ಯಗಳಿಂದ 4,208 ರನ್ ಗಳಿಸಿದ್ದಲ್ಲದೆ 16 ಶತಕ 10 ಅರ್ಧ ಶತಕಗಳನ್ನು ಗಳಿಸಿದ್ರು. ಆದರೆ 2020ರ ಅವಧಿ ನಿಜಕ್ಕೂ ಕೊಹ್ಲಿ ಅತ್ಯಂತ ಟೀಕೆಗಳನ್ನು ಎದುರಿಸಿದ ಕಾಲಾವಧಿ. ಈ ಸಮಯದಲ್ಲಿ ಕೊಹ್ಲಿ 39 ಟೆಸ್ಟ್ ಪಂದ್ಯಗಳನ್ನಾಡಿದ್ದು ಕೇವಲ 2028 ರನ್ಗಳನ್ನು ಮಾತ್ರ ಕಲೆ ಹಾಕಿದ್ದಾರೆ. ಹೀಗಾಗಿ ಕಳೆದ 4-5 ವರ್ಷಗಳಿಂದ ಕೊಹ್ಲಿ ಟೆಸ್ಟ್ಗೆ ವಿದಾಯ ಹೇಳಲಿ ಅನ್ನೋ ಒತ್ತಡವು ಹೆಚ್ಚಾಗಿತ್ತು. ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದ ಬಾರ್ಡರ್ ಗವಾಸ್ಕರ್ ಸರಣಿಯೇ ಕೊಹ್ಲಿ ಆಡಿದ ಅಂತಿಮ ಟೆಸ್ಟ್ ಪಂದ್ಯವಾಗಿದೆ. ಈ ಮೂಲಕ ಭಾರತ ಕಂಡ ಅತ್ಯಂತ ಸರ್ವಶ್ರೇಷ್ಠ ಟೆಸ್ಟ್ ಆಟಗಾರನೊಬ್ಬನ ವೃತ್ತಿ ಬದುಕಿನ ಯುಗಾಂತ್ಯವಾದಂತಾಗಿದೆ.